ನಮಸ್ಕಾರ ಗುರು, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಸೊ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ಸೊ ತಡ ಮಾಡೋದ್ ಬೇಡ, ಇನ್ನಷ್ಟು ಕ್ರೇಜಿ ಮೀನ್ಸ್ ಬಂದಿದ್ದೀನಿ. ಒಂದೊಂದಾಗೆ ನೋಡೋಣ. ನನ್ ಜೊತೆ ನೀವು ಜಾಯ್ನ್ ಆಗಿ, ನನ್ ಜೊತೆ ನೀವು ಕೂಡ ನಗ್ರಿ. ಓಕೆ, ಫಸ್ಟ್ ವಿಡಿಯೋ ನೋಡಿ. ನಂಗೆ ಲವ್ ಗಿವ್ ಎಲ್ಲ ಇಷ್ಟ ಆಗಲ್ಲ. ನನ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಕ್ ಕೊಟ್ಟಿದ್ದೀನಿ, ದಯವಿಟ್ಟು ಆಟ ಬರಬೇಡಿ. ನಿಮ್ಗೆ ಎಸತಿ ಅಂತ ಹೇಳೋದು? ನನ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಕ್ ಕೊಟ್ಟಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು. ದಯವಿಟ್ಟು ನನ್ನ ಸಾಧನೆ ಗಡ್ಡ ಬರಬೇಡಿ. ದಯವಿಟ್ಟು ನನ್ನ ಸಾಧನೆ ಗಡ್ಡ ಬರಬೇಡಿ. ದಯವಿಟ್ಟು 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 ನನ್ನ ಸಾಧನೆ ಗಡ್ಡ ಬರಬೇಡಿ. ನೋಡ್ದೆ, ಆದ್ರೆ ನಿಮ್ ಸಾಧನೆಗೆ ನಾನು ಅಡ್ಡ ಬರಲ್ಲ. ಪ್ಲೀಸ್ ದಯವಿಟ್ಟು ಎಂತ ಸಾಧನೆ ಗುರು, ಹೊಡಿರಿ ಚಪ್ಪಾಳೆ. ಓಕೆ, ನೆಕ್ಸ್ಟ್ ವಿಡಿಯೋ ಅಣ್ಣ. ಗಸಗಸೆ ಪಾಯಸ ನಿಮ್ಗಿಷ್ಟ ಅಂತ ನಮ್ಮನೆಯವ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ವೇ? ಯಾಕೆ ಬಂದೆ ಇಲ್ಲಿಗೆ? ಜನ್ಮ ಕೊಟ್ಟು ತಂದೆಗೆ ವಿಷ ಹಾಕಿದ್ದಿಲ್ಲ. ನೀನೊಬ್ಬ ಮನುಷ್ಯನ. ವಂಶದವರು ಶತ್ರುಗಳಿಗೂ ವಿಷ ಕೊಡೋದಿಲ್ಲ. ನಾನೇ ದೇವ್ರು ಅಂತ ಪೂಜೆ ಮಾಡೋ ನನ್ನ ಗಂಧ ನನಗ್ ವಿಷ ಕೊಡ್ತಾನ. ಕನಕ, ನಿನ್ನ ಅಪ್ಪಾಜಿನ ಕ್ಷಮಿಸಿ ಮನೆಗ್ ಬರ್ತೀನಪ್ಪ. ಅಪ್ಪಾಜಿ, ಯಾರಿಗೂ ಎಡಿಟ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಎಡಿಟ್ ಬ್ರೋ. ಓಕೆ, ನೆಕ್ಸ್ಟ್ ವಿಡಿಯೋ ಅಣ್ಣ. ವೇಟ್ ಫಾರ್ ಇಟ್. ಮರಿ ಎಣ್ಣೆಂಗ್ ಮೀಸೆ ಬರ್ರಕ್ಕಿಲ್ಲ, ಹುಲಿ ಮುಳ್ಳು ತಿನ್ನಕ್ಕಿಲ್ಲ. ಅವು ಏನಿ ಆಟದಲ್ಲಿ ನಮ್ಮ ಬಾಳು. ಚಿಂದಿ ಎಡಿಟ್ ನೆಕ್ಸ್ಟ್ ಲೆವೆಲ್ ಬ್ರೋ. ನೆಕ್ಸ್ಟ್ ವಿಡಿಯೋ ಅಣ್ಣ. ತಿಕ್ಕ ಹೊಡ್ಸ್ಕೊಂಡಿರೋ ದುಡ್ಡಲ್ಲಿ ತಗೊಂಡ್ಬಂದಿದ್ದೀನಿ. ಸುಳ್ಳು ಹೇಳ್ತಾ ಇಲ್ಲ. ಬೇಕಂದ್ರೆ ಹಿಂದ್ ಕಡೆ ಕೂಡ ಫುಲ್ ಕೆಂಪಾಗ್ಬಿಟ್ಟಿದೆ, ನೋವಾಗ್ತಾ ಇದೆ. ಪ್ಲೀಸ್ ತಗೊಳ್ಳಿ. ಏನ್ ಗುರು ಅದು ವಾಯ್ಸ್ ಡಬ್ಬಿಂಗು ಮಸ್ತ್ ಸಿಂಕ್ ಐತೈತೆ ಮಾತ್ರ. ಹಿಂದಿಯಾಗಿ ಮಾತ್ರ ಅವ್ರದ್ದು ವಿಡಿಯೋಸ್ ಮಾಡ್ತೀನಿ. ಬರೀ 18+ ಇರೋದ್ರಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋ ಅಣ್ಣ. ಅಮ್ಮ ತರಕಾರಿ ತರೋಕೆ ತುಂಬಾ ಐಟಮ್ಸ್ ಹೇಳಿದ್ದಾರೆ. ತೊಗರಿ ನಿಂಬೆ ಸ್ವಲ್ಪ ಮೂಲಂಗಿ, ತೊಗರಿ ನಿಂಬೆ ಸ್ವಲ್ಪ ಮೂಲಂಗಿ. ಅಂಕಲ್ ಸ್ವಲ್ಪ ತೆಗಿರಿ ನಿಮ್ ಲುಂಗಿ. ಸೈಕು ಗುರು, ಚಿಂದಿ. ಓಕೆ, ನೆಕ್ಸ್ಟ್ ವಿಡಿಯೋ ಅಣ್ಣ. ನಿನ್ ಗಾಡಿ ಚಕ್ರ ಸುತ್ತಾ ಇದ್ ನೋಡು. ನಿಮ್ಮ ಅಪ್ಪನ ಜೊತೆ ನಮ್ಮ ಅಣ್ಣ ಸುತ್ತವನೋಗ್ ನೋಡು. ಬೇಕಿತ್ತ ಗುರು ನಿನಗೆ? ಸುಮ್ನೆ ಇರೋದ್ ಬಿಟ್ಬಿಟ್ಟು ಚಕ್ರ ತಿರುಗ್ತೈತ್ ನೋಡು ಒಂದು. ಓಕೆ, ನೆಕ್ಸ್ಟ್ ವಿಡಿಯೋ ಅಣ್ಣ. ಇದೆ ಜೋಶಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ಏನಾದ್ರು ಹೇಳಿದ್ರೆ ಏನ್ ಹೇಳ್ತೀರಾ? ಏನಿಲ್ಲ, ಅವರು ನಮ್ಮಂಗೆ ಹೆಣ್ಣು. ಏನಿಲ್ಲ, ಅವರು ನಮ್ಮಂಗೆ ಹೆಣ್ಣು. ಅವ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ. ಸರಿ ಸರಿ, ನಮ್ಮಂಗೆ ಅವ್ರಿಗೂ ಇದಿರುತ್ತೆ, ಹಕ್ಕಿರುತ್ತೆ, ಸಮಾನತೆ. ಪಾಪ ಕಂಡ್ರು, ಪಾಪ ಗುರು. ಓಕೆ, ನೆಕ್ಸ್ಟ್ ವಿಡಿಯೋ ಅಣ್ಣ. ನೀವೆಲ್ಲ ತರ ಮನೆ ಕಟ್ತೀರಾ? ಎಲ್ಲ ತರ ಕಟ್ತೀರಾ? ಹಂಗಾರೆ ಈ ತರ ಕಟ್ತೀರಾ? ನನಗೆ BP ರೈಸ್ ಮಾಡ್ಬೇಡ. ನೀನ್ ತಾಯಿನ ಹಾಕಿ ನನ್ಗೆ ಏನೋ ತಲೆಗತ್ತಿರ ಅದೇ. ಯಾಕ್ರೋ ಹಿಂಸೆ ಕೊಡ್ತೀರಾ? ಓಕೆ, ನೆಕ್ಸ್ಟ್ ವಿಡಿಯೋ ಅಣ್ಣ. ಎಲ್ಲಾ ಕಡೆ ಒಂದು ಟ್ರೆಂಡ್ ಆಗಿರೋದನ್ನ ನೋಡಿರ್ತೀರಾ. DM ಮಾಡ್ಬಿಟ್ಟು ಕಷ್ಟ ಆಗ್ತಿದೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅಂತ. ನನಗೂ ಆತರ ಒಂದು DM ಬಂದಿತ್ತು. ಬ್ರದರ್, ನಮ್ಮೂರಲ್ಲಿ ನೀರಿಲ್ಲ, ತೊಳ್ಕೊಳಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಒಂದ್ ಟ್ಯಾಂಕರ್ಗೆ 600 ರೂಪಾಯಿ ಹೇಳ್ತಾ ಇದಾರೆ. ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಕಳ್ಸಿ ಅಂತ. ದುಡ್ಡೆಲ್ಲ ಹಾಕಿದ್ರೆ ಅದು ಮರ್ಯಾದೆ ಇರೋದಿಲ್ಲ. ದುಡ್ಡನ್ನ ನೀನೇ ದುಡಿಬೇಕು. ಆದ್ರೆ ಪ್ರೀತಿಯಿಂದ ನಾನು ಏನಾದ್ರು ಮಾಡ್ಬೇಕು ಅಂತ ನನ್ಗೆ ಅನಿಸ್ತಿದೆ. ನೀನ್ ಒಬ್ನೇ ಅಲ್ಲ, ನಿಮ್ ಬೀದಿನಲ್ಲಿ ಯಾರ್ಯಾರಿದ್ದಾರೆ ಎಲ್ರು ಸಾಲಾಗಿ ನಿಲ್ಸು, ನಾನೇ ಬಂದು ತೊಳ್ಕೊಟ್ಬಿಟ್ಟು ಹೋಗ್ತೀನಿ. ಎಲ್ಲ ಕಡೆ ಬ್ರೋ ನೆಕ್ಸ್ಟ್ ಲೆವೆಲ್ ಬ್ರೋ. ಇದಪ್ಪ ಕಂಟೆಂಟ್ ಅಂದ್ರೆ. ಈಗ ನೆಕ್ಸ್ಟ್ ವಿಡಿಯೋ ಹೋಗೋಣ.
ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಒಂದು ಬೀದಿ ನಾಯಿನ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಇದು ನಮ್ಮಲ್ಲೇ ಮೊದಲು ಬೀದಿ ನಾಯಿ ಇಂಟರ್ವ್ಯೂ. ಸರ್, ನೀವ್ ಏನಕ್ಕೆ ಈ ಗಾಡಿಲಿ ಹೋಗ್ಬೇಕಾದ್ರೆ ಎಸ್ಪೆಷಲಿ ರಾತ್ರಿ ಹೊತ್ತು ಹಿಂದೆ ಫಾಲೋ ಮಾಡ್ತೀರಾ ಅಂಡ್ ಓಡಾಡ್ಸ್ಕೊಂಡ್ ಬರ್ತೀರಾ, ಹಿಂದೆ ಬರ್ತೀರಾ ಸ್ಪೀಡ್ ಆಗಿ? ಸರ್, ಇದು ನಮ್ಮ ಮೂಲ ಸಂಸ್ಕೃತಿ. ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದನೂ ಬಂದಿರುವಂತಹ ಒಂದು ಬಳುವಳಿ. ಹೆಂಗ್ ಮರೆಯಕ್ಕಾಗತ್ತೆ ಹೇಳಿ? ನಾವು ವಂಶದವ್ರು ನಡ್ಸ್ಕೊಂಡ್ ಬಂದಿರೋದು ಇದು. ಆಮೇಲೆ ನಮ್ಗೆ ಇದ್ರೊಳಂತರ ಖುಷಿ, ಇದ್ರ ನಂತರ ಸಂತೋಷ, ದುಃಖನೂ ಹೌದು. ಯಾಕಂದ್ರೆ ನಾವು ಓಡ್ಸಕ್ಕಾಗಲ್ವ ಗಾಡಿನ. ಇನ್ನೊಂದು ಅಬ್ಸರ್ವ್ ಮಾಡಿ, ನಾವು ಯಾವ್ದೇ ಕಾರಣಕ್ಕೂ ಸ್ಲೋ ಆಗಿ ಹೋಗ್ತಿರೋರ್ಗೆ ನಾವ್ ಹಂಗ್ ಮಾಡಕ್ ಹೋಗಲ್ಲ. ಯಾರು ತುಂಬಾ ಸ್ಪೀಡ್ ಆಗಿ ಹೋಗ್ತಿರ್ತಾರೆ ಅವ್ರಿಗೆ ಮಾತ್ರ ಹಂಗ ನಾವು ಓಡಾಡ್ಸ್ಕೊಂಡ್ ಬರೋದ್ರಿಂದ ನಿಮ್ ಪಾಯಿಂಟ್ ನಾವು ಒಪ್ಕೊಂತೀವಿ ಸರ್, ವ್ಯಾಲಿಡ್ ಇದೆ. ಅಂಡ್ ನಮ್ಗೆ ಇನ್ನೊಂದು ಪ್ರಶ್ನೆ ಇದೆ. ಈ ಮನೆಗಳಲ್ಲಿ ಕೆಲವು ಜಾತಿ ನಾಯಿಗಳನ್ನ ಸಾಕಿರ್ತಾರೆ, ಆ ಸೌಲಭ್ಯಗಳು ನಿಮಗ್ ಸಿಗ್ತಿಲ್ಲ ಅಂತ ನಿಮ್ಗೇನಾದ್ರೂ ಬೇಜಾರಾಗಿದ್ಯಾ? ಇಲ್ಲ ಸರ್, ಅದೊಂದು ಜೀವನ ಸರ್. ಜೈಲು ಪರಪ್ಪನ ಗ್ರಹಾರ ಅದು. ನಾವ್ ನೋಡಿ ಎಲ್ಲಿ ಬೇಕಾದ್ರೂ ತಿರ್ಗಾಡ್ತೀವಿ, ಎಲ್ಲಿ ಬೇಕಾದ್ರೂ ಮಲಗ್ತೀವಿ, ಏನ್ ಬೇಕಾದ್ರೂ ತಿಂತೀವಿ, ಹೇಳೋರಿಲ್ಲ ಕೇಳೋರಿಲ್ಲ, ಫ್ರೀಡಮ್. ಅವು ಹಂಗ್ ಮಾಡಕ್ಕಾಗತ್ತ? ನಮ್ಮಂಗ್ ಮಾಡಕ್ಕಾಗತ್ತ? ಯಾವಾಗ್ಲೂ ಕತ್ತಲ್ ಚೈನು ಬೆಲ್ಟು ಯಾವಾಗ್ಲೂ ಮನೇಲಿ ಒಂದ್ ಮೂಲೆಯಲ್ಲಿ ಬಿದ್ದಿರ್ಬೇಕು. ಇನ್ನೊಂದ್ ಹೇಳ್ತೀನಿ ಕೇಳಿ, ಇದು ಹೋಗಕ್ಕೂ ನೆಮ್ಮದಿ ಇಲ್ಲ. ಇದು ಹೋಗ್ಬೇಕು ಅಂದಾಗ ಬಡ್ಕೊಬೇಕು ಮನೇಲಿ. ಅವ್ರು ಕರ್ಕೋದಾಗ ಹೋಗ್ಬೇಕು, ಅಳಿತಂತ ತರ್ಕೊಂಡಿರ್ಬೇಕು ನಾವು. ಆಮೇಲೆ ಈ ಕೆಲ್ಸಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು ಕೂಡ ಹೋಗ್ತಾರೆ ಸರ್. ಬೆಳಿಗ್ಗೆ ಸಂಜೆವರೆಗೂ ಒಬ್ಬರೇ ಬಿದ್ದಿರ್ಬೇಕು ಮನೇಲಿ. ಈ ಟಿವಿ ಹಾಕ್ಬಿಟ್ಟು ಹೋಯ್ತಾರ, ಅದೆಲ್ಲ ಬಿಡಿ ಸರ್. ನಮ್ ಏರಿಯಾ MLA ಗೊತ್ತಾ ಸರ್? ಅದಕ್ಕೆ ಕಾಮನ್ ಸೆನ್ಸ್ ಗೊತ್ತಿಲ್ಲ, ನಮಗ್ ಗೊತ್ತು. ನಮ್ ಏರಿಯಾ MLA ನಿನ್ನೆ ನಮ್ ಏರಿಯಾ MLA ಕಾರ್ಗೆ ಉಚ್ಚೆಗೂ ಬಂದಿದ್ದೀನಿ ನಾನು. ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಚಿಂದಿ ಗುರು ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ವಿಡಿಯೋ ಹೋಗೋಣ. ಬಳ್ಳಾಪುರ. ಬರೇ ಇದೆ ಲೋಡ್ ಸ್ಪೀಕರ್ ಅದು ಸರಿ. ನೆಕ್ಸ್ಟ್ ವಿಡಿಯೋ ಹೋಗೋಣ. ಅಯ್ಯೋ, ಗೆಲ್ಬಿಟ್ಟು ಪ್ಯಾಂಟ್ ಅರ್ಧ ಹೋಗಿದೆ. ಅದು ಫ್ಯಾಷನ್ ಮಾವು. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಸೇಮ್ ಪ್ರಾಬ್ಲಮ್ ಬ್ರೋ, ನಮ್ಮ ಮನೇಲು, ಎಲ್ಲಾರ ಮನೇಲು. ಓಕೆ, ನೆಕ್ಸ್ಟ್ ವಿಡಿಯೋ ಹೋಗೋಣ. ಅಂಬರೀಶ್ ಅಂತ ಬಂದಾಗ ಯಾವ ಗುಣಗಳು ಇಷ್ಟ ಆಗುತ್ತೆ? ಅವ್ರ ತರ ನೀಲೋ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀರಾ? ಏನೋ ಇವತ್ತು ಅವನೇ ಬರ್ತನೋ ಹೋಗ್ಬಿಟ್ಟು ಬೇಡ, ನಾನು ನೆಲ್ಲೆ ಇರೋದು. ಹೊಡಿಬೇಕು. ನಿನ್ನೆ ಆಗೋಯ್ತು, ಎಲ್ಲ ಸುಮ್ಮನತ ಎಲ್ಲೋಯ್ತು? ಯಾವ ಇವೆಲ್ಲ ಅಂಬರೀಶ್ ಅರ್ಧ ಇವ್ರೆ ಏನಾದ್ರು ಕುಡಿದ್ಬಿಟ್ಟು ಮೈಕ್ ಕೊಡ್ತಾರ, ಏನು ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಮಾತ್ರ. ಓಕೆ, ನೆಕ್ಸ್ಟ್ ವಿಡಿಯೋ. ನೋಡ್ಕೊಂಡು ಹೋಗೋ ಗುಬಾಲ್. ಯಾವನ್ ಹೇಳ್ತಿದ್ಯ? ನಾನಲ್ಲ, ಇವ್ರು. ಅಣ್ಣ ನನಗ್ ಕಣ್ ಕಾಣಿಸಲ್ಲ ಅಣ್ಣ, ನಾನು ಹೆಂಗಣ್ಣ ಎಲ್ಲಿ? ನೀನೇನು ನಿನ್ನ ನೋಡ್ತಾ ಇದ್ರೆ ನೀನೇ ಅನ್ಸುತ್ತ ನನ್ನ ಮಗನೇ. ಮಗನೇ, ನೀನ್ 7 ಮಿಂಟ್ರಿ ಆದ್ರೆ ನಾವು 14 ಮಿಂಟ್ರಿ. ಓಕೆ, ನೆಕ್ಸ್ಟ್ ವಿಡಿಯೋ.
ಎಮೋಷನಲ್ ಡ್ಯಾಮೇಜ್. ಓಕೆ, ಲಾಸ್ಟ್ ವಿಡಿಯೋ ಹೋಗೋಣ. ನೀನನ್ನ ಯಾವತ್ತೂ ಬಿಡಲ್ಲ ಅಲ್ವಾ? ನನ್ ಮದ್ವೆ ಆಗಿರೋರ್ನೇ ಬಿಡಲ್ಲ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಹೌದಾ, ಅಷ್ಟೇ ಮುಗೀತು ಬ್ರೋ ನಿನ್ ಕತೆ. ಓಕೆ, ವಿಡಿಯೋ ಎಂಡ್ ಮಾಡುವ ಸಮಯ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡ್ರಿ. ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತೈತೆ, ಬಟ್ ಅದೇ ಲೈಕ್ ಸಿಗ್ತಾ ಇಲ್ಲ. ಲೈಕ್ ಮಾಡ್ರಿ. ಈ ವಿಡಿಯೋಗೆ ಒಂದು 50 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬೈ ಫ್ರೆಂಡ್ಸ್.